ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ರಾಜ್ಯ ಅಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ಸುದ್ದಿ ಮಾಡಿರುವುದು ಎಲ್ಲರಿಗೂ ಗೊತ್ತು. ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣನ ಮೋದಿ ಸರ್ಕಾರವೇ ರಕ್ಷಣೆ ಮಾಡುತ್ತಿದೆ, ಹಾಗಾಗಿ ಅವರು ಮೌನ ವಹಿಸಿದ್ದಾರೆ ಎಂಬುದು ಕಾಂಗ್ರೆಸ್ನ ಪದೇ ಪದೇ ಆಪಾದನೆ. ಈ ಹೊತ್ತಲ್ಲೇ ಪ್ರಧಾನಮಂತ್ರಿಗಳು ಖಾಸಗಿ ಸುದ್ದಿವಾಹಿನಿಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಈ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಈ ಪ್ರಕರಣವನ್ನು, ಇಂತಹ ಪ್ರಕರಣಗಳನ್ನು ಸಹಿಸುವ ಪ್ರಶ್ನೆಯೇ ಇಲ್ಲ, ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಆಗಬೇಕು ಅಂತ ಸ್ಪಷ್ಟಪಡಿಸಿದ್ದಾರೆ. ವಿಡಿಯೋಗಳು ಹೊರಬಂದ ಸಮಯವನ್ನು ಮೋದಿ ಪ್ರಶ್ನಿಸಿದ್ದಾರೆ. ಒಕ್ಕಲಿಗರ ಪ್ರಾಬಲ್ಯದ ಪ್ರದೇಶದಲ್ಲಿ, ಅಂದರೆ ಮೊದಲನೇ ಹಂತದ ಮತದಾನದ ಸಂದರ್ಭ ಮುಗಿಯುವ ಹೊತ್ತಲ್ಲಿ ಈ ವಿಡಿಯೋ ಹೊರಬಂದಿದೆ. ಇದರ ಸಂದೇಹಕ್ಕೆ ಒಳಗಾಗತ್ತೆ ಬಹು ಸಹಜವಾಗಿ. ಇದು ಪೊಲಿಟಿಕಲ್ ಗೇಮ್ ಅಲ್ಲದೆ ಮತ್ತೇನು? ಆಲ್ ರೈಟ್, ಈ ಸಹಸ್ರಾರು ವಿಡಿಯೋಗಳು ಅಂತ ಏನು ಹೇಳ್ತಿದ್ದಾರೆ ಅದನ್ನೆಲ್ಲ ಒಮ್ಮೆಲೇ ಆಗಲ್ಲ. JDS ಕಾಂಗ್ರೆಸ್ ಮೈತ್ರಿ ಅವಧಿಯ ವಿಡಿಯೋಗಳು ಇದೆ ಅಂತ ಹೇಳ್ತಿದ್ದಾರೆ. ಇದು ಗೊತ್ತಿದ್ದು ರಾಜ್ಯ ಸರ್ಕಾರ ಸುಮ್ಮನಿದೆ. ಯಾವುದೇ ಕ್ರಮ ತೆಗೆದುಕೊಳ್ಳುವಂತೆ ಕೇಂದ್ರಕ್ಕೆ ಯಾವುದೇ ಹಂತದಲ್ಲಿ ಯಾವ ಮಾಹಿತಿಯನ್ನು ಕೊಟ್ಟಿಲ್ಲ. ಹಾಗಾಗಿ ಈಗ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋದರೆ ಅದಕ್ಕೆ ರಾಜ್ಯ ಸರ್ಕಾರವೇ ಹೊಣೆಯನ್ನು ಹೊರಬೇಕು ಅಂತ ಹೇಳಿದರು. ಕಾಂಗ್ರೆಸ್ ಎಂದಿನಂತೆ ಕೌಂಟರ್ ಕೊಡ್ತು. ಪ್ರಕರಣದ ಹಾದಿ ತಪ್ಪಿಸುವ ಪ್ರಯತ್ನ ನಡೆದಿದೆ. ಕೇಂದ್ರವೇ ರೆಡ್ ಕಾರ್ನರ್ ನೋಟಿಸ್ ಕೊಡಬೇಕಿತ್ತು ಅಂತ MB ಪಾಟೀಲ್. ಆಟೋಮೆಟಿಕ್ಕಾಗಿ ಕೇಂದ್ರ ಅಸ್ಯೂಮ್ ಮಾಡಿಕೊಂಡು ತನ್ನದಲ್ಲದ ಪ್ರದೇಶದಲ್ಲಿ ರೆಡ್ ಕಾರ್ನರ್ ಕೊಡಕ್ಕೆ ಬರಲ್ಲ. ಈಗ ರಾಜ್ಯ ಸರ್ಕಾರ ಕೇಳಿದೆ, ಹಾಗಾಗಿ ಇಂಟರ್ಪೋಲ್ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇದೆ. ಮೊದಲೇ ಕೇಳಿದಿದ್ರೆ ಮೊದಲೇ ರಿಯಾಕ್ಟ್ ಮಾಡಬೇಕಾಗಿತ್ತು. ಅದಷ್ಟೇ. MB ಪಾಟೀಲ್ ಹೇಳ್ದಂಗೆ ಕೇಂದ್ರವೇ ರೆಡ್ ಕಾರ್ನರ್ ಕೊಡಬೇಕಾಗಿತ್ತು, ಹಂಗೆ ಕೊಡಕ್ಕೆ ಬರಲ್ಲ. ಹಾಗೆ ಮೋದಿ ಮಾತನ್ನು ಕುಮಾರಸ್ವಾಮಿ ಸಮರ್ಥಿಸ್ಕೊಳ್ತಾರೆ. ಈಗ ಕೇಂದ್ರ ಸರ್ಕಾರದ ಲುಕ್ಔಟ್ ನೋಟಿಸ್ ಕೊಡೋರು ಯಾರು? ರೆಡ್ ಕಾರ್ನರ್ ನೋಟಿಸ್, ಲುಕ್ಔಟ್ ನೋಟಿಸ್ ಯಾರು ಕೊಡ್ತಾರೆ? ರಾಜ್ಯ ಸರ್ಕಾರ ಕೊಡ್ತಾರೆ. ಎಕ್ಸ್ಟರ್ನಲ್ ಅಫೇರ್ಸ್ ಇರೋದು ಕೇಂದ್ರ ಸರ್ಕಾರದ. ನಮ್ಮಲ್ಲಿ ಯಾರು ರಾಜ್ಯ ಸರ್ಕಾರ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಇದಾರ, ವಿದೇಶಾಂಗ ಸಚಿವರು ಇದಾರ? ಎಲ್ಲ ನರೇಂದ್ರ ಮೋದಿ ಅವರು ಉತ್ತರ ಕೊಡಬೇಕು. ಇವತ್ತು ಮೋದಿ ಅವ್ರನ್ನ ಕೇಳ್ತಾ ಇದ್ರಲ್ಲ, ಬಾಯ್ ಬಿಡ್ತಿಲ್ಲ ಅಂತ ಹೇಳಿ ಏನು ಹೇಳಿದ್ದಾರೆ ಮೋದಿ ಅವರು? ಇವತ್ತು ಯಾವುದೇ ಕಾರಣಕ್ಕೂ ಇಂಥ ಪ್ರಕರಣದಲ್ಲಿ ನಡೆದಿರತಕ್ಕಂಥದ್ದು ಏನಿದೆ, ಪ್ರಜ್ವಲ್ ಅವರನ್ನೂ ಸಹ ನಾವು ಸಾಫ್ಟ್ ಕಾರ್ನರಿಂದ ನಾವು ಕಾಣಲಿಕ್ಕಾಗಲ್ಲ, ಕ್ಲಿಯರ್ ಆಗಿ ಹೇಳಿದ್ದಾರೆ ನರೇಂದ್ರ ಮೋದಿ ಅವರು. MBA ಇದೆಯಾ, ಮಿನಿಸ್ಟ್ರಿ ಎಕ್ಸ್ಟರ್ನಲ್ ಅಫೇರ್ಸ್ ಇದೆಯಾ, ವಿದೇಶಾಂಗ ಖಾತೆ ಇದೆಯಾ, ಕೇಂದ್ರ ಸರ್ಕಾರ ಅವ್ರು ಕೊಡಬೇಕು. MB ಪಾಟೀಲ್ರೇ, ನಿಮ್ಮ ಹತ್ರ ಇಲ್ಲ ಅಂತ ಗೊತ್ತು, ಬಟ್ ಆಟೋಮ್ಯಾಟಿಕಲಿ ಬರಲ್ಲ. ಸುಮ್ಮನೆ ಕೇಂದ್ರದ್ದೇ ಪ್ರಕರಣ ಆದರೆ ಬೇರೆ, ಇಡಿದು CBIದು. ರಾಜ್ಯಗಳಿಂದ ಹೋಗಬೇಕಾದ ಸ್ಥಳೀಯ ಇದ್ದರೆ ಅದು ಇಲ್ಲಿಂದಾನೇ ರೆಫರೆನ್ಸ್ಗಳು ಹೋಗಬೇಕು, ಅದು ಪ್ರಾಪರ್ ಡಾಕ್ಯುಮೆಂಟೇಶನ್ ಹೋಗಬೇಕು. ಎಸ್, ಇಲ್ಲಿಂದ ಯಾವುದೇ ಮಾಹಿತಿ ಕೊಡದೆ ಆ ರೀತಿ ಆಕ್ಷನ್ಗಳನ್ನ ತಗೊಳಕ್ ಆಗಲ್ಲ. ಸರ್, ಈಗ ಮೋದಿ ಅವರು ಕ್ಲಿಯರ್ ಆಗಿದ್ದಾರೆ ಇಂಥ ಪ್ರಕರಣದಲ್ಲಿ ನಮ್ಮ ಸ್ಟ್ಯಾಂಡ್ ಏನು ಅನ್ನೋ ವಿಷಯದಲ್ಲಿ. ಯಾರೇ ಒಬ್ಬ ಅಧಿಕಾರದಲ್ಲಿರುವ ವ್ಯಕ್ತಿ ಅಥವಾ ಸಮಾಜದ ಬಗ್ಗೆ ಕಾಳಜಿ ಇರುವ ವ್ಯಕ್ತಿ ಈ ವಿಚಾರದಲ್ಲಿ, ಯಾವುದೇ ವಿಚಾರದಲ್ಲಿ, ಇಂತಹ ವಿಚಾರಗಳಲ್ಲಿ ಈ ಮಾತುಗಳನ್ನಾಡದೆ ಇನ್ಯಾವ ಮಾತನಾಡಲಿಕ್ಕೆ ಸಾಧ್ಯ ಇದೆ? ಯಾರೂ ಒಪ್ಪಲ್ಲ, ಯಾರಿಗಾಗತ್ತೆ? ಹಾಗಾಗಿ ಸಹಜವಾಗಿ ಪ್ರೈಮ್ ಮಿನಿಸ್ಟರ್ ಕೂಡ ಅದನ್ನೇ ಹೇಳಿದ್ದಾರೆ. 1000 ವಿಡಿಯೋ ಇದೆಯೋ, 2000 ವಿಡಿಯೋ ಇದೆಯೋ, 16,000 ವಿಡಿಯೋ ಇದೆಯೋ, 76,000 ಇದೆಯೋ ನನಗೆ ಗೊತ್ತಿಲ್ಲ. ನಾನು ಈಗಲೂ ಹೇಳ್ತೀನಿ, 2,000ನೋ 26,000ನೋ ಅದು ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. ಶಿಕ್ಷೆ ಕೊಡುವ ವಿಚಾರದಲ್ಲಿ ಎಷ್ಟು ಅಂತಿಮವಾಗಿ ನ್ಯಾಯಾಲಯದ ಮುಂದೆ ಹಾಜರಾಗತ್ತೆ ಅನ್ನೋದು ಮಾತ್ರ. ಎಷ್ಟು ಕೇಸ್ಗಳು ಬರುತ್ತೆ, ಉಳಿದಿದ್ದು ಸಂಬಂಧ ಆಗಲ್ಲ. ಇರಬಹುದು, ಬಟ್ ಅಲ್ಲ, ಹೇಳ್ತಾ ಇದ್ದೀನಿ. ಸಂತ್ರಸ್ತೆಯರು ದೂರ ಕೊಡ್ಬೇಕಷ್ಟೇ, ದೂರೇ ಬರಬೇಕು. ಆ ದೂರಿನ ಮೇಲೆಯೇ ವಿಚಾರಣೆ ನಡೆಯಬೇಕು. ಆಲ್ ರೈಟ್. ಈಗ ಮೋದಿಯವರು ಹೇಳಿದ್ದಾರೆ ಅಂತ, ಮೋದಿಯವರು ಹೇಳಲೇಬೇಕದು, ಅದು ಆಗಲೇಬೇಕದು. ಪ್ರಜ್ವಲ್ ಏನು ಹೇಳಿದ್ದು? ಅಲ್ಲ, ಮೋದಿ ಅವರು ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ರಿ ನೀವು? ಇಲ್ಲ, ಪ್ರಜ್ವಲ್ ಏನು ಮಾಡಿಲ್ಲ ಅಂತ ಹೇಳ್ತಾರೆ. ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನೂ ಅಲ್ಲ. ಈಗ ಏನಾಗಿದೆ ಎಂದು ಈಗ 3 ಕೇಸೋ 4 ಕೇಸೋ ಬಂದಿದೆಯೋ ಅದು ನ್ಯಾಯಾಲಯದ ಮುಂದಕ್ಕೆ ಹೋಗುತ್ತೆ. ಅಲ್ಲಿಯವರೆಗೆ ಆತ ಆರೋಪಿ. ಇಲ್ಲಿಯವರೆಗೆ ಬಂದಿರುವ ಆತನ ಮೇಲೆ ಬಂದಿರುವಂತಹ ರಾಕ್ಷಸಿ ಸ್ವರೂಪದ ಚಿತ್ರಗಳೋ ಅಥವಾ ಮಾಹಿತಿಗಳೋ ಏನಿದೆ, ಅದು ನಮ್ಮ ಮನಸ್ಸಿನಲ್ಲಿ ನಮಗೆ ಬೇಕಾದ ರೀತಿ ನಾವು ನಮ್ಮ ಕಲ್ಪನೆಗಳನ್ನು ಮಾಡಿ ತೀರ್ಮಾನಕ್ಕೆ ಬಂದ್ಕೋಬೋದು. ಕಾನೂನದ ಕಟ್ಟ ಬರೋಕ್ಕಾಗಲ್ಲ. ಆದರೆ ಅಂತಿಮವಾಗಿ ಶಿಕ್ಷೆ ಎಂಬ ಪ್ರಶ್ನೆ ಬಂದಾಗ ಅದಲ್ಲೇ ಹೋಗಬೇಕು, ಬೇರೆ ದಾರಿ ಇಲ್ಲ.
ಆಗಿದೆಯಾ? ಈ ಅನುಭವ ಎಲ್ಲ ಪಕ್ಷಗಳಿಗೂ ಇದೆ ಎಂದು ನಾನು ಪರಿಭಾವಿಸಿದ್ದೇನೆ. ಕಾಂಗ್ರೆಸ್ಸಿನ ಅವಧಿಯಲ್ಲಿ ಮಂತ್ರಿಗಳ ಮೇಲೆ ಬಂದಾಗ ನಂತರ ಏನಾಯಿತು, ಅಥವಾ ಇನ್ಯಾರ್ದೋ ಮೇಲೆ ಬಂದಾಗ ಏನಾಯಿತು ಅನ್ನೋದು. ಹಾಗಾಗಿ ಅಲ್ಲಿಗೇ ಹೋಗಬೇಕು. ನನ್ನ ಸರ್ಕಾರದಲ್ಲಿ ಇದ್ದಾಗ ಮಂತ್ರಿಯ ಮೇಲೆ ಬಂದರೆ ಅದಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ, ಪಕ್ಷಕ್ಕೂ ಸಂಬಂಧ ಇಲ್ಲ ಅನ್ನೋದಾದರೆ ಇದು ಹಾಗೆ ಆಗ್ಬಿಡುತ್ತೆ. ಆಮೇಲೆ ಸಂಬಂಧ ಇಲ್ಲ. ವೈಯಕ್ತಿಕವಾಗೋ ತನ್ನ ನೆಲೆಗಟ್ಟಿನಲ್ಲೋ ನನಗೆ ಗೊತ್ತಿಲ್ಲ, ಈ ವ್ಯಕ್ತಿ ಏನು ಆರೋಪಿತನಾಗಿ ಇವತ್ತು ನಿಂತಿದ್ದಾನೆ, ಅವ್ರು ಯಾರೇ ಹೂ ಎವರ್ ಇಟ್ ಈಸ್, ಇನ್ ದಿಸ್ ಕೇಸ್ ಇಟ್ ಈಸ್ ಪ್ರಜ್ವಲ್, ಹ್ಯಾಸ್ ಟು ಬಿ ಅಶೇಮ್ಡ್ ಫಾರ್ ಬ್ರಿಂಗಿಂಗ್ ಸಚ್ ಎ ಸಿಚುಯೇಷನ್. ಪ್ರೂವಿಂಗ್ ಆ್ಯಂಡ್ ನೋ ಪ್ರೂವಿಂಗ್ ಇಸ್ ಟೂ ಡಿಫರೆಂಟ್ ಥಿಂಗ್ಸ್. ಭಾರತದ ಪ್ರಜಾಪ್ರಭುತ್ವ ರೇಪಿಸ್ಟ್ಗಳನ್ನು, ದರೋಡೆಕೋರರನ್ನು, ಡಕಾಯಿತರನ್ನು, ದ್ರೋಹಿಗಳನ್ನು, ದೇಶದ್ರೋಹಿಗಳ ರೀತಿ ಆಡುವವರನ್ನು ಆಯ್ಕೆ ಮಾಡಿಬಿಟ್ಟಿದೆ. ಭಾರತದ ಪ್ರಜಾಪ್ರಭುತ್ವ ಆಯ್ಕೆ ಮಾಡ್ತು ಅನ್ನೋ ಕಾರಣಕ್ಕೆ ಅವನು ಸಂತನೆಂದು, ಸನ್ಯಾಸಿ ಎಂದು, ದೇವರಿಗೆ ಸಮೀಪವಾಗಿದ್ದಾನೆ ಅಂತಲೂ ಪರಿಗಣಿಸುವುದಕ್ಕೆ ಬರುವುದಿಲ್ಲ. ಲಾಲು ಪ್ರಸಾದ್ ಯಾದವ್ ಇವತ್ತು ಏನೇ ಬಂದು ಭಾಷಣ ಬಿಗಿತಾ ಇರ್ಬೋದು ಕೂತ್ಕೊಂಡು, ಹಿ ಈಸ್ ಎ ಕನ್ವಿಕ್ಟೆಡ್ ಫೆಲೋ ಅಷ್ಟೇ. ಜನ ಓಟ್ ಕೊಡೋದು ಬೇರೆ ವಿಚಾರ, ದಾಟ್ಸ್ ಎ ಡಿಫರೆಂಟ್ ಇಶ್ಯೂ. ಎಸ್, ಈ ಕೇಸಲ್ಲಿ ಪ್ರಜ್ವಲ್ ಕತೆ ಏನು? ಅಲ್ಲ, ಹೋಗೋವರೆಗೂ ಸುಮ್ಮನಿದ್ಕೊಂಡು ಈಗ ಹೋದ ನಂತರದಲ್ಲೇ ಹಾಗೆ ಮಾಡಬೇಕಿತ್ತು. ಹೋಗುವುದರಲ್ಲಿ ನನಗೆ ಲೆಕ್ಕಾಚಾರ ಇರುವ ಪ್ರಕಾರ ಹೋಗುವವರನ್ನ ಅಥವಾ ಅವರ ಆಪ್ತರಲ್ಲಿ ಯಾರೋ ಕೆಲವರನ್ನ ಬಿಟ್ಟು ಇನ್ಯಾರಿಗೂ ಅದರ ಐಡಿಯಾ ಇರಲಿಲ್ಲ. ಒಂದು ವೇಳೆ ಇದ್ದರೂ ಆ ಕ್ಷಣದಲ್ಲಿ ಅದನ್ನು ನಿಲ್ಲಿಸಬೇಕು ಅಂತ ಇವ್ರು ಯಾರೂ ಆಲೋಚನೆ ಮಾಡಿಲ್ಲ. ಕಾರಣ ಆ SITಯ ಫಾರ್ಮೇಷನ್ನು ಡ್ಯಾಶ್ ಡ್ಯಾಶ್ ಡ್ಯಾಶ್. ಒಂದು ವೇಳೆ ನಾನು ಈಗಲೂ ಹೇಳ್ತೀನಿ, ಹಾಸನದ SP ಅಥವಾ ಜಿಲ್ಲಾಡಳಿತ ಅಥವಾ ಅವರ ಸುಪೀರಿಯರ್ ಆಫೀಸರ್ಸು ಮೊದಲನೇ ದಿನವೇ ಅಲರ್ಟ್ ಆಗಿದ್ದಿದ್ದರೆ, ಐ ಡೋಂಟ್ ನೋ, ನೋಬಡಿ ಈಸ್ ಟಾಕಿಂಗ್, ಒಂದು ವಾರ ಟೈಮ್ ಇತ್ತು, ಯು ಕುಡ್ ಹ್ಯಾವ್ ಟೇಕನ್ ಸಮ್ ಆ್ಯಕ್ಷನ್. ಆಗ ನಿದ್ದೆ ಮಾಡಿಬಿಟ್ರಿ ಎಲ್ಲರೂ ಕುತ್ಕೊಂಡು. ಹಾಗಾಗಿ ಅದು ಸಂಬಂಧ ಇಲ್ಲ. ಅಥವಾ ರಾಜ್ಯ ಸರ್ಕಾರನೇ ಕಳಿಸ್ಕೊಟ್ಬಿಟ್ಟಿದೆ ಅಂತ ನಾನು ಹೇಳೋಕ್ಕಾಗಲ್ಲ. ಇದು ರಾಜ್ಯ ಸರ್ಕಾರ ಕಳಿಸ್ಕೊಟ್ಟು ಇರಲ್ಲ, ಎಕ್ಸೆಪ್ಟ್ ದ ಫೆಲೋ ಹೂ ಹ್ಯಾಸ್ ರ್ಯಾನ್ ಅವೇ, ಓಡೋಗಿರೋ ಗಿರಾಕಿ ಮತ್ತು ಅವ್ರಿಗೆ ಆಪ್ತರಲ್ಲಿ ಯಾರಿಗೋ ಕೆಲವರಿಗೆ ಗೊತ್ತಿರಬೇಕು ಅದನ್ನು ಹೋಗ್ತಿದ್ದಾನೆ ಅಂತ. ಕೇಂದ್ರ ಸರ್ಕಾರದ ಪರಿವ್ಯಾಪ್ತಿಗಂತೂ ಅದು ಬರೋದೇ ಇಲ್ಲ, ಬರೋದೇ ಇಲ್ಲ, ಬರೋದೇ ಇಲ್ಲ. ಹಾಗಾಗಿ ಅವ್ನು ಓಡೋಗ್ಬಿಟ್ರು, ನೀವೇನೋ ಅವ್ನು ಕಳಿಸೋವರೆಗೂ ಸುಮ್ಮನಿದ್ಬಿಟ್ರು. ಯಾರು ಸುಮ್ಮನಿದ್ರು? ಯಾರಿಗೆ ಹೇಳ್ತಾ ಇದ್ದೀರಿ ಅದನ್ನು ನೀವು? ಸ್ಥಳೀಯ ಪೊಲೀಸರು ಸರ್. ಪೊಲೀಸರು ಏನು ಮಾಡಬೇಕಾಗಿತ್ತು? ಅಲ್ಲ, ಆ ವಿಡಿಯೋ ಬರುತ್ತೆ ಅಂತ ಬಂದಾಗ ಕ್ರಮ ತೆಗೆದುಕೊಂಡಿದ್ದಿದ್ರೆ ಆಗ್ತಿತ್ತು, ತಗೊಂಡಿಲ್ವಲ್ಲ. ಇಲ್ಲಿ ಮೊದಲನೆಯ ದಿನ ಈ ಸೋ ಕಾಲ್ಡ್ ಪೆನ್ ಡ್ರೈವ್ ಲೀಕ್ ಆದ ಕೂಡಲೇ, ಅಥವಾ ಯಾವುದೋ ವ್ಯಕ್ತಿ ಇಂಥದ್ದು ಲೀಕ್ ಆಗತ್ತೆ ಅಂತೆಲ್ಲ ಫೇಸ್ಬುಕ್ಕಲ್ಲೋ ಮತ್ತೊಂದರಲ್ಲೋ ಹೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ಅಲರ್ಟ್ ಆಗಿರೋ ಪೊಲೀಸ್ ಆಗಿದ್ದಿದ್ದರೆ ಇದು ಇನ್ನೊಂದು ಹಂತದಲ್ಲಿ ಇರ್ತಿತ್ತು. ಅಲರ್ಟ್ ಆಗಿಲ್ಲ, ನಿದ್ದೆ ಹೊಡೆದಿದ್ದಾರೆಲ್ಲ, ಹಾದಿ ಬೀದಿಲಿ ಬಿದ್ದಾಗಲೂ. ನಾನು ಹೇಳ್ತಿರೋದ್ರೆ ಪ್ರಜ್ವಲ್ ವಿರುದ್ಧನೇ ಇರಬೇಕದು. ಇರಲಿ, ಎರಡು ಮುಖ ಅದಕ್ಕೆ. ಒಂದು ಹಂಚಿದವ್ರ ಮೇಲೆ, ಇನ್ನೊಂದು ಇದ್ರಲ್ಲಿ ಕಾಣಿಸ್ಕೋತಾ ಇರೋ ನಿಮ್ಮಿಂದ ನಮಗೆ ಒಂದು ಸಮಜಾಯಿಷಿ ಬೇಕು ಅಂತಲೂ ಇರಬೇಕು. ಇರಲಿ, ಮಾಡಲೇ ಇಲ್ಲ ಏನುವೆ. ನಂತರ ಈಗ ನಮಗೇನು ಗೊತ್ತಿಲ್ಲ ಅಂತ ತೆಪ್ಪಗೆ ಕಂಬಳಿ ಹೊತ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾರೆ ಆ ಪೊಲೀಸ್ನವರೆಲ್ಲ. ವಾಟ್ ಸಾರ್ಟ್ ಆಫ್ ಎ ಪೊಲೀಸಿಂಗ್ ಇದೆಲ್ಲ ಏನಿಯೋ ನೋಡೋಣ ಮುಂದೆ. ಇನ್ನು ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಕೇಸ್ ರಾಜ್ಯ ರಾಜಕೀಯದಲ್ಲೂ ಕೂಡ ರಾಡಿಯನ್ನು ಎಬ್ಬಿಸ್ತಾ ಇದೆ. ಕೆಸರೆಚಾಟ ಜೋರಾಗಿದೆ. ದೇವರಾಜೇಗೌಡ ಬೆನ್ನಲ್ಲೇ ಮಾಜಿ ಸಿಎಂ ಕುಮಾರಸ್ವಾಮಿ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ನ ಟಾರ್ಗೆಟ್ ಮಾಡಿದ್ದಾರೆ. ಇಂದು ತುರ್ತು ಸುದ್ದಿಗೋಷ್ಠಿ ನಡೆಸಿದ್ರು. ಪೆನ್ಡ್ರೈವ್ ಸೋರಿಕೆ ಹಿಂದೆ ಡಿಸಿಎಂ ಪಿತೂರಿ ಇದೆ ಅಂತ ಆರೋಪಿಸಿದ್ರು. ಸಿಎಂಗೆ ನೈತಿಕತೆ ಇದ್ರೆ ಡಿಸಿಎಂರನ್ನ ಸಂಪುಟದಿಂದ ವಜಾ ಮಾಡಬೇಕು ಅಂತ ಒತ್ತಾಯಿಸಿದ್ರು. ಬೇಕೆಂದೇ ಪ್ರಕರಣದಲ್ಲಿ HT ರೇವಣ್ಣ ಅವರನ್ನ ಸಿಲುಕಿಸಲಾಗಿದೆ. ಪ್ರಕರಣವನ್ನ ಕೆಲವರ ತೇಜೋವಧೆಗೆ ಬಳಸಿಕೊಳ್ಳಲಾಗ್ತಾ ಇದೆ. ಪೊಲೀಸ್ ಅಧಿಕಾರಿಗಳೇ ಪೆನ್ಡ್ರೈವ್ ಹಂಚಿಕೆ ಮಾಡಿದ್ದಾರೆ ಅಂತ ಆಪಾದಿಸಿದ್ರು. SITಗೆ ಹೊಸ ವಿವರಣೆಯನ್ನು ಕೂಡ ಕೊಟ್ಟರು. ಅದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ, ಬದಲಾಗಿ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್, ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ವ್ಯಾಖ್ಯಾನಿಸಿದ್ರು. ಪಾರದರ್ಶಕ ತನಿಖೆಗಾಗಿ CBIಗೆ ಕೊಡಿ ಅಂತ ಆಗ್ರಹಿಸಿದ್ರು. SITನೂ ಬೇಡ, ಜುಡಿಷಿಯಲ್ ಎನ್ಕ್ವೈರಿ ಯಾರಾದರೂ ನಮ್ಮ ಸುಪ್ರೀಂ ಕೋರ್ಟ್ ನ ಸಿಟ್ಟಿಂಗ್ ಜಡ್ಜ್, ಹೈಕೋರ್ಟ್ ನ ಸಿಟ್ಟಿಂಗ್ ಜಡ್ಜ್ ನ ನೇಮಕ ಮಾಡಿ ಅವರ ಒಂದು ಸಮ್ಮುಖದಲ್ಲಿ ಇದರ ಬಗ್ಗೆ ತನಿಖೆ ಆಗಲಿ ಅಂತ ಅವ್ರು ಕೇಳಿದ್ದಾರೆ. ನಾನು ಇವತ್ತು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತಕ್ಕಂಥದ್ದು, DK ಶಿವಕುಮಾರ್ ಅವರ ಕಾನ್ಸ್ಪಿರಸಿ ಇರ್ತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ಫಸ್ಟ್ DK ಶಿವಕುಮಾರ್ನ ಕ್ಯಾಬಿನೆಟ್ ಇಂದ ಸಸ್ಪೆಂಡ್ ಮಾಡಬೇಕು, ಡಿಸ್ಮಿಸ್ ಮಾಡಬೇಕು. Is this chief minister have any, if he is ready to accept all these things, ನೈತಿಕತೆ ಏನಂತಿದ್ರೆ
ರಾಜ್ಯದಾದ್ಯಂತ ಹಾಸನದಾದ್ಯಂತ ಸುಮಾರು 25,000ಕ್ಕೂ ಹೆಚ್ಚು ಪೆನ್ ಡ್ರೈವ್ ಹಂಚಿಕೆ. ರಾಜ್ಯದಲ್ಲಿ ಲೋಕಸಭೆಯ ಚುನಾವಣೆಯ ಕೊನೆಯ ಹಂತ ಅಂದರೆ 21ನೇ ತಾರೀಕು ಒಂದು ಪೆನ್ ಡ್ರೈವ್ ಅನ್ನ ಇಡೀ ರಾಜ್ಯದ ಮೊದಲನೇ ಹಂತದಲ್ಲಿ ನಡೆಯತಕ್ಕಂಥ ಚುನಾವಣೆಗಳಿದ್ದಾವೆ ಲೋಕಸಭೆಗೆ. ಅದು ಕೇವಲ ಹಾಸನ ಜಿಲ್ಲೆಗೆ ಮಾತ್ರ ಸೀಮಿತ ಆಗಲಿಲ್ಲ. ಪೆನ್ ಡ್ರೈವ್ನ ಸರ್ಕ್ಯುಲೇಷನ್ ಮಂಡ್ಯದಲ್ಲಿ ಮಾಡಿದ್ದಾರೆ. ಅದು ಪೊಲೀಸ್ ಅಧಿಕಾರಿಗಳನ್ನ ಇಟ್ಕೊಂಡೇ ಮಾಡಿದ್ದಾರೆ, ಹೆದರಿಸಿ ಅವರಿಗೆ ಮಾಡಲೇಬೇಕು ಅಂತ. ಬೆಂಗಳೂರು ಗ್ರಾಮಾಂತರದಲ್ಲಿ ಮಾಡಿದ್ದಾರೆ ಈ ಪೆನ್ ಡ್ರೈವ್ನ ರಿಲೀಸು. ಇದು 21ನೇ ತಾರೀಕು ಆಗಿರತಕ್ಕಂಥ ಬೆಳವಣಿಗೆ. ನಾನು SIT ಕೊಟ್ಟಾಗ ಬ್ರದರ್, ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತಕ್ಕಂಥದ್ದು ನನ್ನ ತಲೆ ಒಳಗೆ ಬಹಳ ಪಾರದರ್ಶಕವಾಗಿ ತನಿಖೆ ನಡೀಬಹುದು ಅಂತ. ಆಮೇಲೆ ನನಗೆ ಗೊತ್ತಾಗಿದ್ದು ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ, ಇದು ಒಂದು ಟೀಮು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮು ಅಂತ ಒಂದು, ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಇನ್ನೊಂದು. ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ, ಇವ್ರದ್ದು ಪ್ರತಿನಿತ್ಯ ಕಾನ್ವರ್ಸೇಷನ್ಗಳವಲ್ಲ, ಮನೆ ಕರೆಸಿ ಮಾತಾಡ್ತಾ ಇರೋದು ಬೇರೆ ಇಟ್ಕೊಳ್ಳಿ, ಕಾನ್ವರ್ಸೇಷನ್ ನಡೀತಾವಲ್ಲ ಫೋನ್ ಟ್ಯಾಪ್ ಇದರಲ್ಲಿ, ಅವೆಲ್ಲ ಇವತ್ತು ಹೊರಗೆ ಬರಬೇಕು. ಇವೆಲ್ಲ ಕಾಲ್ ರೆಕಾರ್ಡಿಂಗ್ ಅವೆಲ್ಲ ಯಾರ್ಯಾರು. ಈಗ ಈ ಒಂದು ಪ್ರಕರಣದಲ್ಲಿ ಅವ್ರದ್ದು ರಾಷ್ಟ್ರೀಯ ಪಕ್ಷ, ಅವ್ರ ಪಕ್ಷದಲ್ಲಿ ಏನ್ ತೀರ್ಮಾನ ಮಾಡ್ತಾರೆ ಅದು ಅವ್ರಿಗೆ ಸೇರಿತ್ತು. ನಾನು ಅದ್ರ ಬಗ್ಗೆ ಇದು ಮುಂದುವರಿಯಲು ಅಂತಕ್ಕಂಥ ಚಿಂತನೆ ನನ್ನಲ್ಲಿಲ್ಲ, ಅದರ ಆಸಕ್ತಿನೂ ಇಲ್ಲ. ನನ್ನ ಮುಂದೆ ಇರ್ತಕ್ಕಂಥದ್ದು ಇಂಥ ಒಂದು ಪ್ರಕರಣ ನಮ್ಮ ರಾಜ್ಯದಲ್ಲಿ ನಡೆದಿರತಕ್ಕಂಥದ್ದೇನಿದೆ ನಾವೆಲ್ಲರೂ ತಲೆ ತಗ್ಗಿಸ್ತಕ್ಕಂಥ ವ್ಯವಸ್ಥೆನ ಮೇಲೆ ಅನುಮಾನ ಬರ್ತಾ ಇದೆ. ಪೊಲೀಸ್ ಅಧಿಕಾರಿಗಳನ್ನೇ ಹಂಚೋಗ್ಬಿಟ್ರು. CBI ಕೇಸ್ಗೆ ಕೊಡಬೇಕು. ಜನರಲಿ CBIಗೆ ಪ್ರಕರಣಗಳು ಹೋಗಬೇಕಾದ್ರೆ ಅದಕ್ಕೆ ಒಂದು ರಾಜಕೀಯ ಕೆಸರಾರಟ ಇಲ್ಲದಿದ್ದರೆ ಬಹು ಸುಲಭವಾಗಿ CBIಗೆ ಹೋಗುತ್ತೆ. ಈಗ ಮೊನ್ನೆನೇ ಅದೊಂದು ರಾಜ್ಯ ಸರ್ಕಾರದವರು ಒಂದು CBI ಕೊಟ್ಬಿಟ್ರು. ಕೆಸರ ಚಾಟ ಇರಬಾರದು ಅದರಲ್ಲಿ. ಯಾವುದೋ ಒಂದು ಸಿಂಪಲ್ ಮರ್ಡರ್ ಈ ಥರ ಏನೋ ಒಂದು ಆಗಿರಬೇಕದು. ಎರಡನೇದು CBIಗೆ ಹೋಗಲೇಬೇಕಾದ್ರೆ ಅಂಥ ರಾಜ್ಯ ವ್ಯಾಪ್ತಿಯಲ್ಲಿ, ಪರಿಧಿಯಲ್ಲಿ, ಪರಿವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿರಬೇಕು, ಅಥವಾ ದೇಶ ಬೇರೆ ಯಾವುದೋ ದೇಶದಲ್ಲಿ ಲಿಂಕ್ ಆಗಿ. ಅದಿದ್ದಂಗಿಲ್ಲ ಈ ಪ್ರಕರಣದಲ್ಲಿ. ಮೂರನೇದು, ಈ ಪ್ರಕರಣವನ್ನು CBI ಕೊಡಿಸಲೇಬೇಕು ಎಂಬುದು ಯಾರದ್ದಾದರೂ ಆಲೋಚನೆ ಆದರೆ ಒಂದು ಮಾರ್ಗ ಇದೆ. ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ CBIಯನ್ನು ಈ ಪ್ರಕರಣದಲ್ಲಿ ನಂಬಲ್ಲ. ಅವ್ರ ಪ್ರಕಾರ ಏನು, ಅದು BJP ಅವರ ಸಪೋರ್ಟ್ ಮಾಡಿಬಿಡುತ್ತಾರೆ CBIನವರು. ಯಾಕಂದರೆ ಕಾಂಗ್ರೆಸ್ಸಿಗರು ಪದೇ ಪದೇ ಹೇಳೋದೇನು, CBI ಅಂದರೆ BJP ಅವರದ್ದು, ED ಅಂದರೆ BJP ಅವರದ್ದು, IT ಅಂದರೆ BJP ಕೆಲಸ ಮಾಡ್ತಾರೆ. ದಿ ಸೇಮ್ ಈಸ್ ನಾವು ರಿವರ್ಸಿಂಗ್. ಈಗ ರಿವರ್ಸ್ ಹಿಂತಿರುಗಿ ಹೊಡಿತಾ ಇದೆ ವಾಪಸ್ಸು. SIT ಅಂದರೆ ಸಿದ್ದರಾಮಯ್ಯ, SIT ಅಂದರೆ ಶಿವಕುಮಾರ್. ಸೊ ಈಗ ಮಧ್ಯ ನಿಂತಿರುವ ನಮಗೇನು, ಎಲ್ಲ ತನಿಖಾ ಸಂಸ್ಥೆಗಳು ಅವರವರ ಅಡಿಯಾಳುಗಳು ಎಂದು ನಾವು ಪರಿಭಾವಿಸಬೇಕು. ಪರಮೇಶ್ವರ್ ಹೇಳ್ತಾರೆ, ಕಾನೂನಾತ್ಮಕವಾಗಿ ಮಾಡಿರುವಂತಹ ಸಂಸ್ಥೆಗಳನ್ನು ನೀವು ಅನುಮಾನಿಸ್ಬಿಟ್ರೆ ಹೇಗೆ ಅಂತ. ನೀವು ಅನುಮಾನಿಸಿದಾಗ ಹೆಂಗಿರುತ್ತೆ, ಇನ್ನೊಬ್ಬರು ಅನುಮಾನಿಸಿದಾಗ ಮಾತ್ರ ಹಂಗಂತೆ. ಸೊ ಟೆಕ್ನಿಕಲಿ ಜನಕ್ಕೆ ಈ ತನಿಖೆಗಳು ಇದನ್ನು ಆಯಾಯ ಸರ್ಕಾರಗಳು ಹೇಗೆ ನಿಭಾಯಿಸತ್ವೆ ಅನ್ನೋ ಅರಿವು ಹೆಚ್ಚು ಕಡಿಮೆ ಇದೆ, ಜನರಿಗಿದೆ. ಅದು ಜುಡಿಷಿಯಲ್ ಎನ್ಕ್ವೈರಿ ಕುಮಾರಸ್ವಾಮಿ ಅವರು ಕೇಳುತ್ತಾರೆ. ದೇರ್ ಇಸ್ ನೋ ಪಾಯಿಂಟ್ ಅಂತ ನಾನು ಹೇಳೋದು. ಈ ಹಿಂದೆ ಸಿದ್ದರಾಮಯ್ಯನವರು ವಿಪಕ್ಷದಲ್ಲಿದ್ದಾಗ ಯಾವುದೇ ಪ್ರಕರಣ ಬಂದರು, ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಂದ ತನಿಖೆ ಮಾಡಿಸಿ ಅಂತ ಅಂದ್ಬಿಡೋರು. ಆಗಲ್ಲ ಅಂತಿದ್ರೆ ಅದನ್ನು ಕೇಳಿಸ್ಕೊಳ್ಳಂಗೆ ಇಲ್ಲ, ಮಾಡಿ 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 ಅಂದ್ಬಿಡೋದು. ಇದು ಅಷ್ಟು. ಸಿಟ್ಟಿಂಗ್ ಜಡ್ಜನ್ನ ಇದಕ್ಕೆ ಲೆಂಡ್ ಮಾಡೋಕ್ಕೆ ಯಾವ ಕೋರ್ಟು ಅಷ್ಟೊಂದು ಪುರ್ಸೊತ್ತಾಗಿದೆ ಅಂತ ನಾನು ಅಂದ್ಕೊಂಡಿಲ್ಲ, ಆರ್ ಚೀಫ್ ಜಸ್ಟಿಸ್ಗಳು. ನಂಬರ್ 2, ಜುಡಿಷಿಯಲ್ ಎನ್ಕ್ವೈರಿಯಿಂದ ಆಗುವುದಾದರೂ ಏನಾಗಬೇಕಾಗತ್ತೆ, ಕ್ರಿಮಿನಲಿ ಏನೂ ಆಗಲ್ಲ, ಅದರಿಂದ ರಿಪೋರ್ಟ್ ಬರುತ್ತಷ್ಟೆ. ಆಮೇಲೆ ಈಗ ಆಗಬೇಕಾಗಿರೋದು ದಿ ಕ್ರಿಮಿನಲ್ ಇನ್ವೆಸ್ಟಿಗೇಷನ್. ಇದರಲ್ಲಿ SIT ಒಂದು ರೀತಿ ಪಾರ್ಷಿಯಲ್ ಆಗಿದೆ ಅಂತಾನೋ ಅಥವಾ ಯಾರದ್ದೋ ಪ್ರಭಾವಕ್ಕೆ ಬಗ್ಗಿ ಕೆಲಸ ಮಾಡುತ್ತಿದೆ ಅಂತಾನೋ ಅನ್ನಿಸುವ ಸಾಧ್ಯತೆಗಳು ಕಾಣಿಸ್ತಾ ಇದೆ ಒಂದು 2-3 ಪಾಯಿಂಟ್ಗಳಲ್ಲಿ. ನಂಬರ್ 1, ಪೆನ್ ಡ್ರೈವಿನನ್ನು ಹಂಚಿದ ಗಿರಾಕಿಗಳನ್ನು ಹೆಡೆಮುರಿ ಕಟ್ಟುವ ವಿಚಾರದಲ್ಲಿ ರಾಜ್ಯ ಸರ್ಕಾರವೂ ಮೌನವಾದಂಗಿದೆ, SITಯೂ ಮೌನವಾಗಿದೆ. SIT ನಮಗೆ ಆ ಕೇಸ್ ಬಂದಿಲ್ಲ ಅನ್ನತ್ತೆ, ರಾಜ್ಯ ಸರ್ಕಾರ ಆ ಕೇಸನ್ನು SIT ಕೊಟ್ಟಿಲ್ಲ. ನಂಬರ್ 2, ರೇವಣ್ಣನವರನ್ನು ಸಿಲುಕಿಸಲಾಗುತ್ತಿದೆ. ಎರಡನೇ ಪ್ರಶ್ನೆ ಇದು, ಸಿಲುಕಿಸಲಾಗುತ್ತಿದೆ.
ಇದೇ ಡೇಂಜರಸ್ ಸಿಚುಯೇಷನು ಶ್ರೀಸಾಮಾನ್ಯರಿಗೆ. ರೇವಣ್ಣನವರನ್ನು ಸಿಲುಕಿಸಲಾಗುತ್ತಿದೆ ಎಂಬ ರಾಜಕೀಯ ದಾಳಿ ಇವತ್ತೇನು ಪ್ರಾರಂಭ ಆಗಿದೆ, ಇದು ಮೂಲ ರಾಕ್ಷಸಿ ಕೃತ್ಯ ಏನಿದೆ ಪ್ರಜ್ವಲ್ ರೇವಣ್ಣ ಅದು ಅಂತ ನಾವೆಲ್ಲ ಪರಿಭಾವಿಸಿದ್ದೇವೆ. ಅದನ್ನು ಡೈವರ್ಟು ಮಾಡಬಾರ್ದು, ಶಿಥಿಲ ವೀಕು ಮಾಡಬಾರ್ದು. ಅದು ಮಾಡಿದ್ರೆ ಅದು ಸಮಸ್ತ ಮಹಿಳೆಯರಿಗೆ ಆಗಬಹುದಾದ ಅವಮಾನ. ರೇವಣ್ಣವ್ರ ಕೇಸನ್ನು ಎಳ್ಕೊಂಡು ಬಂದು ಇನ್ಯಾರದ್ದೋ ರಕ್ಷಣೆ ಆಗೋದಾದ್ರೆ ಹಂಗೆ ಆಗಕೂಡ್ದದು. ಆದರೆ SIT ತಾನು ಇಂಪಾರ್ಷಿಯಲಿ ಇದ್ದೇನೆ ಅನ್ನೋದಿದ್ದರೆ ಆ ಅನುಮಾನಗಳಿಗೆ ಜಾಗ ಕೊಡದೇನೂ ಕೆಲಸ ಮಾಡಬೇಕು. ತಗಲಾಕಿಸ್ತಿದ್ದಾರೆ, ಮೇಲಿನ ಮೇಲೆ ಕೇಸ್ಗಳನ್ನು ಮಾಡಿಸ್ತಿದ್ದಾರೆ. ಯಾರ್ದೋ ಹೆಸರುಗಳನ್ನ ಕೈ ಬಿಡಿಸಿ ನಾವು ಟೆಕ್ನಿಕಲಿ ರೇವಣ್ಣ ಮೇಲೆ ಇರಬಹುದಾದ ಏನು ಪ್ರಮುಖವಾದ ಕೇಸ್ ಇಸ್ ಕಿಡ್ನಾಪಿಂಗ್ ಕೇಸ್, ನಥಿಂಗ್ ಮೋರ್, ಆ ಕೇಸಲ್ಲಿ ನಥಿಂಗ್ ಮೋರ್. ಹೊಳೆನರಸೀಪುರ ಕೇಸ್ ಇಸ್ ಬೈಲಬಲ್. ಈ KR ನಗರದ ಹೆಣ್ಣುಮಗಳ ವಿಚಾರದಲ್ಲಿ ಒಂದು ಕಿಡ್ನಾಪಿಂಗ್ ಕೇಸ್, ಇನ್ನೊಂದು ಯಾವುದೋ ಬಂದಿರೋ ರೇಪ್ ಕೇಸು ರೇವಣ್ಣ ಅಲ್ಲ, ಅದು ಪ್ರಜ್ವಲ್ ಮೇಲೆ ಇರುವಂಥದ್ದು. ಹಾಗಾಗಿ ಕಿಡ್ನಾಪಿಂಗ್ ಕೇಸ್ ಅದು. ಆ ಕಿಡ್ನಾಪಿಂಗ್ ಕೇಸನ್ನು ಇಟ್ಕೊಂಡು ಆಟ ಆಡಿಸ್ತಿದ್ದಾರೆ, ಬೇಕು ಅಂತ ಹೆಣೀತಿದ್ದಾರೆ ಅನ್ನೋ ಅಭಿಪ್ರಾಯಗಳನ್ನು ತರಕ್ಕೆ ಪ್ರಾರಂಭ ಮಾಡಿದ್ರೆ, ಈ ಪಾರ್ಶಿಯಾಲಿಟಿ ಆಫ್ SIT ಮತ್ತು ಅದು ತನಿಖೆಯ ಮೇಲೆ ಅನುಮಾನಗಳು ಪ್ರಾರಂಭ ಆದರೆ ಅದು ಪ್ರಜ್ವಲ್ ಕೇಸ್ ಮೇಲೂ ಪರಿಣಾಮವನ್ನು ಸಾರ್ವಜನಿಕ ವಲಯದಲ್ಲಿ ಬೀರುತ್ತೆ. ಲೀಗಲಿ ಏನಾಗುತ್ತೋ ಬಿಡುತ್ತೋ ಪ್ರಶ್ನೆ ಬೇರೆ. ಕಾನೂನು ಪ್ರಕಾರ ಕಾನೂನು ಅದು ಯಾವುದನ್ನು ಗಮನಿಸಬೇಕಾಗಿಲ್ಲ, ಗಮನಿಸಲ್ಲ ಅಂತ ನಾನು ಅನ್ಕೋತೀನಿ, ಗಮನಿಸಲ್ಲ. ಒಂದೇ ರೀತಿ ನೋಡಿ. ಹಾಗಾಗಿ ರಾಜಕಾರಣ ಇವಾಗ ನೀವು ಸ್ಟಾರ್ಟ್ ಆಗಿದೆ. ಇದಕ್ಕೆ ಈ ರಾಜಕಾರಣವನ್ನು ಮೀರಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅವರ ಏಕಮೇವಾದ್ವಿತೀಯ ನಾಯಕರಾಗಿರೋ ರಾಹುಲ್ ಗಾಂಧಿ ಅವರು ಹೇಳ್ತಿರೋದು ಮಹಿಳೆಯರದ್ದು ಇದು ರಕ್ಷಣೆ ಅಂತಿದ್ರೆ, ನಿಮ್ಮ ಪಾತ್ರಗಳು ಬಾರದಂತೆ ನೀವು ದೂರ ಇದ್ದು ತನಿಖೆ ಆದರೆ ಒಂದಿಷ್ಟು ಟ್ರಸ್ಟ್ ಇರುತ್ತೆ. ಅದರ ಮಧ್ಯದಲ್ಲಿ ಯಾರೋ ಪೆನ್ ಡ್ರೈವ್ ತಂದುಬಿಡೋದು, ಯಾರೋ ಆಡಿಯೋ ಬಿಟ್ಬಿಡೋದು, ಯಾರೋ ವಿಡಿಯೋ ಕೊಟ್ಬಿಡೋದು, ಇದರಲ್ಲಿ ಗೋಜಲು ಆದಷ್ಟು ಮೂಲಕ್ಕೆ ಹೊಡೆಸ್ಕೋತಾ ಹೋಗುತ್ತೆ, ಅದು ವೀಕ್ ಆಗ್ತಾ ಹೋಗುತ್ತೆ. ಈಗಿಲ್ಲಿರೋದು ಟೆಕ್ನಿಕಲಿ ವಾದಗಳನ್ನು ಮಂಡನೆ ಮಾಡುವ ಮೂಲಕವೇ ಎಲ್ಲವೂ ವೀಕ್ ಆಗುವಂಥದ್ದು. ಡೂ ನಾಟ್ ಶೋ ಎನಿ ಮರ್ಸಿ ಆನ್ ದಿಸ್ ಫೆಲೋ ಹೂ ಹ್ಯಾಸ್ ರನ್ ಅವೇ ಫ್ರಮ್ ದಿಸ್ ಕಂಟ್ರಿ. ಈ ದೇಶವನ್ನು ಬಿಟ್ಟು ಓಡಿ ಹೋಗಿರುವ ಆ ವ್ಯಕ್ತಿ ಮೇಲೆ ಯಾವ ಅನುಮಾನವನ್ನು ಈ ಕ್ಷಣದಲ್ಲಿ ಸಾರ್ವಜನಿಕರಾಗಿ ನಾವು ತೋರಿಸಬೇಕಾಗಿಲ್ಲ. ಯಾಕಂದರೆ ನಾನು ಅಂತಹ ಕೃತ್ಯಗಳಲ್ಲಿ ಭಾಗಿಯಾಗಿಲ್ಲ ಅನ್ನಲಿಕ್ಕೆ ಆ ವ್ಯಕ್ತಿಯಿಂದ ನಮಗೆ ಯಾವ ಮಾಹಿತಿಯೂ ಸಮಾಧಾನ ಪಡಿಸಬಹುದಾದ ರೀತಿಯಲ್ಲಿ ಬಂದಿಲ್ಲ. ಹಾಗಾಗಿ ಕಾನೂನೇನಾರು ಹೇಳ್ಬೋದು, ನಮ್ಮ ದೃಷ್ಟಿಯಲ್ಲಿ ಅವನ ಅಪರಾಧಿಯಾಗಿ ನಿಲ್ತಿರ್ತಾನೆ ಈ ಕ್ಷಣಕ್ಕೂ. ಬಟ್ ರಾಜ್ಯ ಸರ್ಕಾರ ಇದನ್ನೇ ಬಳಸಿಕೊಂಡು ಬೇರೆ ಕುಕೃತ್ಯಗಳಿಗೆ ಕೈ ಹಾಕಕ್ಕೆ ಹೋದರೆ ಮೂಲ ಕೇಸನ್ನು ಹಾಳು ಮಾಡ್ತೀರಿ. ಅದಕ್ಕೆ ಟೆಕ್ನಿಕಲ್ ಆರ್ಗ್ಯುಮೆಂಟ್ಸ್ ಇವೆಲ್ಲ ನಡೀತಿರೋದೀಗ. ಕಾನೂನಲ್ಲ, ಅದು ಟೆಕ್ನಿಕಲ್. ಈ ಪ್ರಕರಣದಲ್ಲಿ ರಾಜಕಾರಣಿಗಳ ಪಾತ್ರ ಮತ್ತು ಆಸಕ್ತಿ ಏನು ಎಲ್ಲ ಕಡೆಯಲ್ಲಿ ಅನ್ನೋದು ನಮಗೀಗ ನಿಧಾನವಾಗಿ ಬೆತ್ತಲಾಗ್ತಾ ಹೋಗ್ತಿದೆ. ಅವರವರು ಅದನ್ನು ಒಪ್ಪಲ್ಲ, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಅಂದ್ಬಿಡ್ತಾರೆ. ಅವ್ರು ಅಂದ ಕೂಡಲೇ ನಾವು ಅದನ್ನು ಒಪ್ಪಬೇಕು, ಹೇಳಿದ ಕೂಡಲೇ ಒಪ್ಕೊಂಡ್ಬಿಡ್ಬೇಕು ಅಂತ ಏನಿಲ್ಲ. ಅಷ್ಟೇ. ರಾಜಕಾರಣಿಗಳದ್ದು ಒಂದು ಮುಖ ಈ ಪ್ರಕರಣಕ್ಕೆ, ಯಾರು ಇದನ್ನು ಮೂಲದಲ್ಲಿ ಹಂಚಿದ್ದಾರೋ ಅದು ಇನ್ನೊಂದು ಮುಖ ಈ ಪ್ರಕರಣಕ್ಕೆ. ಯಾರು ಪ್ರಜ್ವಲ್ನ ಅಥವಾ ಪ್ರಜ್ವಲ್ದು ಏನಿದೆ ಆರೋಪ, ನೇರವಾಗಿ ಆ ಕೃತ್ಯಗಳು ಅಸಹ್ಯ ಪಡಬಹುದಾದಂತಹ ಆ ವಿಡಿಯೋ ದೃಶ್ಯಗಳೇನಿದೆ ಅಂತ ಹೇಳಿದ್ದಾರೆ, ಅದು ಇನ್ನೊಂದು ಮುಖ. ಇದರ ಜೊತೆಯಲ್ಲಿ ತೇಲಿ ತೂರಿಕೊಂಡು ತಂದೆಯಾಗಿಯೂ ಅಥವಾ ಇನ್ನೊಂದು ಭಾಗದಲ್ಲೂ ಬಂದಿರೋಂಥ ರೇವಣ್ಣದು ಇನ್ನೊಂದು ಮುಖ. ಇವೆಲ್ಲ ಡಿಫ್ರೆಂಟ್ ಮುಖಗಳು. ಈ ಮುಖಗಳನ್ನು ಒಂದಕ್ಕೊಂದಕ್ಕೆ ತಂದು ನಮ್ಮನ್ನು ಯಾಮಾರ್ಸಕ್ಕೆ ಟ್ರೈ ಮಾಡಬೇಡಿ ಎಲ್ಲರೂ. ಇವತ್ತಿಗೂ ಪೊಲಿಟಿಕಲಿ ನೀವೇನು ಮಾಡ್ತಿರೋ ಬಿಡ್ತಿರೋ ನಮಗೆ ಗೊತ್ತಿಲ್ಲ. ದಾಟ್ ಫೆಲೋ ಹ್ಯಾಸ್ ಟು ಕಮ್ ಬ್ಯಾಕ್. ಹಿ ಮಸ್ಟ್ ಸಬ್ಜೆಕ್ಟ್ ಹಿಮ್ಸೆಲ್ಫ್ ಟು ಲಾ. ಫಸ್ಟ್ ಪಾಯಿಂಟ್. ನಾನು ಮಾಡಿದ್ದೀನಿ, ನಾನು ಮಾಡಿಲ್ಲ. ರೇವಣ್ಣ ಪ್ರಯತ್ನಕ್ಕೆ ಬಂದಾಗ ಒಂದು ಎಲಿಮೆಂಟ್ ಆಫ್ ರಾಜ್ಯ ಸರ್ಕಾರ ಇನ್ವಾಲ್ವ್ ಆಗ್ತಾ ಇದೆ, ರಾಜಕೀಯ ದ್ವೇಷವನ್ನು ತೀರಿಸ್ಕೋತಾ ಇದೆ ಅನ್ನೋದು ಆಡಿಯೋಗಳ ಮೂಲಕ, ವಿಡಿಯೋಗಳ ಮೂಲಕ ಬರಕ್ಕೆ ಪ್ರಾರಂಭ ಆದರೆ, ಐ ಆಮ್ ಟೆಲಿಂಗ್ ಯು, ಈ ಕೇಸು ಹಳ್ಳ ಹಿಡಿಯುತ್ತೆ. ಆಮೇಲೆ ಅಷ್ಟೇ. ಪೊಲೀಸ್ನವರು ಆಯಾಯ ಸರ್ಕಾರಗಳ ಅಧೀನದಲ್ಲಿ ಕೆಲಸ ಮಾಡುವಾಗ ಒತ್ತಡಕ್ಕೆ ಈ ರೀತಿ ಮಾಡಿಬಿಟ್ಟಿದ್ದಾರೆ ಅಂತ. ಫಾರ್ ಎಕ್ಸಾಂಪಲ್, ಈಗ ಹಾಸನ್ ಪೊಲೀಸ್
ವೈ ನಾಟ್ ಹಾಸನ್ ಪೊಲೀಸ್ ಶುಡ್ ನಾಟ್ ಬಿ ಕ್ವಶನ್ಡ್ ನನ್ನ ಪ್ರಕಾರ ಈ ಪ್ರಕರಣದಲ್ಲಿ. ಡೋಂಟ್ ದೇ ಬಿಕಮ್ ಅಕ್ಯೂಸ್ಡ್? ದೇ ವಿಲ್ ಬಿಕಮ್ ಅಕ್ಯೂಸ್ಡ್ ನನ್ನ ಪ್ರಕಾರದಲ್ಲಿ ಫಾರ್ ನಾಟ್ ಟೇಕಿಂಗ್ ಆಕ್ಷನ್, ಯಾವುದೇ ಕ್ರಮ ತೆಗೆದುಕೊಳ್ಳದಿದ್ದಕ್ಕೆ. ವೈ ನಾಟ್? ಡಿಸ್ಟ್ರಿಬ್ಯೂಟ್ ಮಾಡಿದ್ದ ಒಬ್ಬ ವ್ಯಕ್ತಿ ಎಲ್ಲೋ ಕೂತಿದ್ದಾನಂತೆ, ನನಗೆ ಗೊತ್ತಿಲ್ಲ ಯಾರೋ ಕಾರ್ತಿಕ್ ಎಲ್ಲೋ ಕೂತಿದ್ದಾನೆ ಅಂತಿದಾರಲ್ಲ, ಅವನು ಡಿಸ್ಟ್ರಿಬ್ಯೂಟ್ ಮಾಡಿರೋ ತಪ್ಪು ಅನ್ನೋದಾದರೆ ಅವನು ಮಾಡಿದ್ದರ ವಿರುದ್ಧ ಬಂದ ಪ್ರಕರಣದಲ್ಲಿ ಕ್ರಮ ತೆಗೆದುಕೊಳ್ಳದೆ ಹೋದರೆ ಆರಂಭದ ದಿನಗಳಲ್ಲಿ, ದಾಟ್ಸ್ ಆಲ್ಸೋ ಎ ಮಿಸ್ಟೇಕ್, ಡೆರೆಲಿಕ್ಷನ್ ಆಫ್ ಡ್ಯೂಟಿ. ಆಗ ವೈ ನಾಟ್ ಅಲ್ವಾ? ಅದ್ರ ಬಗ್ಗೆ ಈ ಎಲ್ಲ ಸೂಕ್ಷ್ಮತೆಗಳನ್ನು ರಾಜ್ಯ ಸರ್ಕಾರ ನಿಭಾಯಿಸಿದ್ರೆ ನಿಮ್ಮ ಮೂಲ ಆಶಯ ಏನಿದೆ ಇದರಲ್ಲಿ ಸರಿಯಾದ ನ್ಯಾಯವನ್ನು ಕೊಡ್ತೀವಿ. ನಾವು ಯಾವನಾರು ಹಾಕ್ಕೊಂಡಿರಲಿ, ಪ್ರಜ್ವಲ್ಲ ಇನ್ನೊಬ್ಬನ ಮತ್ತೊಬ್ಬನ ನಿಜ ಆಗತ್ತೆ. ಇಲ್ಲದಿದ್ದರೆ ಅಷ್ಟೇ. ಎಲ್ಲದರಲ್ಲೂ ಒಂದು ಎಸ್. ಇನ್ನು ಇದೇ ರೀತಿ ಪ್ರಜ್ವಲ್ ರೀತಿ ಸಿದ್ದರಾಮಯ್ಯ ಪರಮೇಶ್ವರ್ ವಿಡಿಯೋ ಕೂಡ ಹೊರಬರ್ಬೋದು. ತಡೀರಿಯ ಮಹಾನಾಯಕನನ್ನು ಅಂತೇನೋ ರಮೇಶ್ ಜಾರಕಿಹೊಳಿ, ಪ್ರಹ್ಲಾದ್ ಜೋಶಿ ಅವರು ಸರ್ಕಾರ ಕತೆ ಕಾಯ್ತಾಯ್ತಾ ಅಂತೇನೋ ಅವರು, ಪ್ರಕರಣ CBI ಕೊಡಬೇಕು ಅಂತವರು, ಅಶೋಕ್ ಸರ್ಕಾರನೇ 1 ಲಕ್ಷ ಪೆನ್ ಡ್ರೈವ್ ಹಚ್ಚಿಬಿಟ್ಟಿದೆ ಅಂತ ಅವರು. ಓಕೆ, ದೇವರಾಜೇಗೌಡರು ಮಾತಾಡಿ ಅವ್ರು ಯಾರೋ ವಿಡಿಯೋ ವೈರಲ್ ಹಿಂದೆ DK ಪತ್ರ ಇಲ್ಲ ಅನ್ನೋದಾದರೆ ಗಾಂಧಿ ಪ್ರತಿಮೆ ಬೆಳಗ್ಗೆ ಬರಲಿ ಚರ್ಚೆಗೆ ಅಂತಾನೆ. ಅವ್ರು ಬರಲ್ಲ, ಅದು ಆಗಲ್ಲ. ಇದು ಹೇಗೆ ಅಂದರೆ ಇಲ್ಲಿ ಯಾರೋ ಒಬ್ಬರು ಲೋಕಲ್ ಲೀಡ್ರ್ ಮೋದಿ ಬರಲಿ ನನ್ನ ಚರ್ಚೆಗೆ, ಸುಮ್ಮನೆ ಬರಲಿ ಮಾತಾಡ್ಕೊಡ್ತೀನಿ, ರಾಹುಲ್ ಗಾಂಧಿ ಬರಲಿ ನನ್ನ ಮುಂದೆ ಚರ್ಚೆಗೆ ಅನ್ನಂಗೆ, ಅದು ಆಗಲ್ಲ, ಅದು ಹೋಗಲ್ಲ. ಸುಮ್ಮನೆ ಪದೇ ಹೇಳ್ತಿದ್ವಿ. ಅವಾಗ ಎಲ್ಲರೂ ನನ್ನ ನೆಗ್ಲೆಕ್ಟ್ ಮಾಡ್ರು, ನಕ್ಕೊಂಡು ಕೂತಿದ್ರು. ಇವತ್ತು ಒಬ್ಬರಿಗೆ ಬಂದ್ರೆ ಸಿದ್ದರಾಮಯ್ಯಗೂ ಬರ್ಬೋದು, ಪರಮೇಶ್ವರ್ ಬರ್ಬೋದು. ದಯವಿಟ್ಟು ಗೃಹ ಸಚಿವರು ಮುಖ್ಯಮಂತ್ರಿಗಳಿಗೂ ಪಕ್ಷಾತೀತವಾಗಿ ಒಂದು ಇತಿಶ್ರೀ ನೋಡ್ರಿ, ಇದೆಲ್ಲ ಬೋಗಸ್ ಇದೆ. 8-10 ವರ್ಷದಿಂದ ಆ ಕ್ಲಿಪ್ಪಿಂಗ್ಸ್ ಇದಾವೆ. 1 ವರ್ಷದಿಂದ ಸರ್ಕಾರ ಬಂದಿದೆ. ಏನ್ ಮಾಡ್ತಾ ಇದ್ದೀರಿ ನೀವು? ಕತ್ತಿ ಕಾಯ್ತಿದ್ರೆ ಅಲ್ಲ. CBI ಕೊಡ್ಬೇಕು ಅನ್ನೋದು ಬಹಳ ಒಳ್ಳೇದದು. CBI ಕೊಡೋವಾಗ ನೀವ್ ಯಾಕೆ ಭಯ ಪಡ್ತೀರ? ಪೆನ್ ಡ್ರೈವ್ ನ 1 ಲಕ್ಷ ಹಂಚಿದಾರಲ್ಲ ಅಂದ್ರೆ ಪ್ರಾಯಜಿತ ಯಾರು ಅರ್ಥ ಆಯ್ತಲ್ಲ, ಒಕ್ಕಲಿಗರಿಗೆ ಅವಮಾನ ಮಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರ, DK ಶಿವಕುಮಾರ್ ಅವರ ರಬ್ಬರ್ ಸ್ಟ್ಯಾಂಪ್ ಅದು SIT. ಸ್ಕ್ರಿಪ್ಟ್ ರೈಟ್ರೆ ಸುರ್ಜೇವಾಲಾ, ಡೈರೆಕ್ಷನ್ ಎಲ್ಲ ಸಿದ್ದರಾಮಯ್ಯನವ್ರದ್ದು, ಪ್ರೊಡ್ಯೂಸರ್ DK ಶಿವಕುಮಾರ್. ವಿಧಾನಸೌಧ ಮತ್ತು ಹೈಕೋರ್ಟ್ ಮಧ್ಯ ಕಾರಿಡಾರ್ ಇದೆಯಲ್ಲ, ಜಾಗ ಇದೆಯಲ್ಲ, ಅಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಕೆಳಗಡೆ ಅಲ್ಲಿ ಬಹಿರಂಗ ಚರ್ಚೆಗೆ DK ಶಿವಕುಮಾರ್ ಅವರು ಬಂದರೆ ನಾವು ಶಸ್ತ್ರಸಜ್ಜಿತವಾಗಿ ಬರ್ತೀವಿ ನಾವಲ್ಲಿ. ಅದಕ್ಕೆ ಎಸ್. ಇನ್ನು ಜೆಡಿಎಸ್ ಬಹಳಷ್ಟು ಕಡೆಗಳಲ್ಲಿ ಇವತ್ತು ಪ್ರತಿಭಟನೆಯನ್ನು ನಡೆಸಿತು. DK ಶಿವಕುಮಾರ್ ಅವರ ಪ್ರತಿಕೃತಿಯನ್ನ ದಹಿಸಿ ಆಕ್ರೋಶವನ್ನು ಹೊರಹಾಕಿದ್ರು. ಪೊಲೀಸರು ಇದನ್ನು ನಿಭಾಯಿಸಲಿಕ್ಕೆ ಹರಸಾಹಸ ಪಟ್ಟರು. ಇನ್ನು ಸಾರಾ ಮಹೇಶ್ ಹೊಸ ಬಾಂಬ್ ಸಿಡಿಸಿದ್ದಾರೆ. SITಗೆ ಸಂತ್ರಸ್ತ ಮಹಿಳೆ ಸಿಕ್ಕಿದ್ದು ತೋಟದ ಮನೆಯಲ್ಲಿ ಅಲ್ಲ, ಸಂಬಂಧಿ ಮನೆಯಲ್ಲಿ ಅವರು ಇದ್ರು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಕರಣದ ನ್ಯಾಯಾಂಗ ತನಿಖೆ ಆಗಬೇಕು ಅಂತ GT ದೇವೇಗೌಡ ಆಗ್ರಹಿಸಿದ್ದಾರೆ. ಈ ಮಧ್ಯೆ ಪೋಸ್ಟರ್ ವಾರ್ ಕೂಡ ನಡೆದಿದೆ. DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ಪೋಸ್ಟರ್ಗಳನ್ನು ಅಂಟಿಸಲಾಗಿತ್ತು. ಕಾಂಗ್ರೆಸ್ ದೂರನ್ನು ಆಧರಿಸಿ ಪೊಲೀಸರು ತನಿಖೆಯನ್ನು ನಡೆಸಿದ್ದಾರೆ. ರೇವಣ್ಣವ್ರ ಮೇಲೆ ಕೇಸ್ ರಿಜಿಸ್ಟರ್ ಆಗಕ್ ಮುಂಚೆನೆ ನ್ಯಾಷನಲ್ ಮೀಡಿಯಾದಲ್ಲಿ ಮಾಹಿತಿ ಬರಬೇಕು ಅಂದ್ರೆ ಇದರ ರೂವಾರಿ ಯಾರು, ಆ ತೋಟದಲ್ಲಿರ್ತಕ್ಕಂತ ಅಲ್ಲವ್ರಿದ್ದಂತ ವಿಡಿಯೋ ಕ್ಲಿಪ್ಪಿಂಗ್ ಯಾಕೆ ಆಚೆ ಬಂದಿಲ್ಲ, ಅವರು ರಾಜಗೋಪಾಲ್ ತೋಟದಲ್ಲಿ ನೀವೇ ಹಾಲಿ ನ್ಯಾಯಾಧೀಶರಿಂದ ತನಿಖೆ ಆಗಬೇಕು. ಉಪಮುಖ್ಯಮಂತ್ರಿಗಳು ಇದು ಸಂಪೂರ್ಣ ನೇತೃತ್ವವನ್ನು ಏನು ವಹಿಸಿದ್ದಾರೆ, ಇದೆಲ್ಲರ ಮೂಲಕ ಅವರು ತಪ್ಪಿತಸ್ಥರಾಗಿದ್ದಾರೆ.